ಇನ್ನು ಕರಾವಳಿಯಲ್ಲಿ ಮಳೆಯ ಆರ್ಭಟಕ್ಕಾಗಿ ಸದ್ಯ ಗುಡ್ಡ ಕುಸಿತವಾಗ್ತಾ ಇದೆ, ಮನೆಗಳು ನೆಲಸಮವಾಗ್ತಾ ಇದೆ. ಇನ್ನು ಕೊಡಗಿನಲ್ಲಿ ಆಗ್ತಾ ಇರೋ ಮಳೆಯ ಪರಿಣಾಮ ಕೆಆರ್ಎಸ್ ಮತ್ತು ಕಬಿನಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ. ಆ ಬಗ್ಗೆ ಕ್ವಿಕ್ ರಿಪೋರ್ಟ್ ನೋಡ್ಕೊಂಡ್ ಬರೋಣ. ಕರಾವಳಿಯಲ್ಲಿ ವರುಣನ ಆರ್ಭಟ, ಅಲೆಗಳ ಹೊಡೆತಕ್ಕೆ ಧರೆಗುರುಳಿದ ಮನೆ. ರಾಜ್ಯಾದ್ಯಂತ ಮಳೆ ಅಬ್ಬರ ಹೆಚ್ಚಾಗಿದ್ದು ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಹೆಚ್ಚಾಗಿ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಪರಿಣಾಮ ಕರಾವಳಿ ಭಾಗದ ಕಡಲ ತೀರದ ಜನರಿಗೆ ಆತಂಕ ಶುರುವಾಗಿದೆ. ಮಂಗಳೂರಿನ ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿ ಅಲೆಗಳ ಹೊಡೆತಕ್ಕೆ ಸಿಲುಕಿದ ಮನೆಯೊಂದು ನೋಡ್ತಾ ಇದ್ದ ಹಾಗೆ ಧರೆಗೆ ಉರುಳಿದೆ. ಕಡಲ ಅಬ್ಬರ ಹೆಚ್ಚಾದ ಹಿನ್ನೆಲೆಯಲ್ಲಿ ಮನೆಯವರನ್ನ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿತ್ತು. ಹೀಗಾಗಿ ಭಾರಿ ಅನಾಹುತವೊಂದು ತಪ್ಪಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಇಲ್ಲಿ ತನಕ 7 ಮಂದಿ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದ್ರೂ ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಾ ಇದೆ. ಜೀವನದಿಗಳ ಜೊತೆಗೆ ಇವತ್ತು ಕಡಲ ಅಬ್ಬರವೂ ಹೆಚ್ಚಾಗಿದೆ. ಹೀಗಾಗಿ ಮಂಗಳೂರಿನ ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯಲ್ಲಿ ಇವತ್ತೊಂದು ಮನೆ ಸಮುದ್ರದ ಪಾಲಾಗಿದೆ. ನಾವು ಗಮನಿಸಬಹುದು ಇವತ್ತು ಸಮುದ್ರದ ಅಬ್ಬರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದು. ಕಳೆದ 2 ದಿನಗಳ ಹಿಂದೆ ಭಾಳಷ್ಟು ಕಡಿಮೆಯಲ್ಲಿ ಕಡಲಿನ ಅಬ್ಬರ ಇತ್ತು. ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಜೊತೆಗೆ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತವೂ ಭಾರಿ ಮಳೆ ಆಗಿದೆ. ಹೀಗಾಗಿ ಸಮುದ್ರದ ಅಬ್ಬರ ಹೆಚ್ಚಾಗಿದೆ. ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆದರೆ ಇಲ್ಲಿರುವಂಥ ಒಂದು ಮನೆ ಭಾಳಷ್ಟು ಆತಂಕದಲ್ಲಿತ್ತು. ಅಂದರೆ ಕಳೆದ ಹಲವಾರು ವರ್ಷಗಳಿಂದಲೂ ಇದರ ಸಮೀಪದಲ್ಲಿದ್ದಂಥ ಸಾಕಷ್ಟು ಮನೆಗಳು ಸಮುದ್ರ ಪಾಲಾಗಿತ್ತು. ಈಗ ಇವತ್ತು ಸುರಿದಂಥ ಮಳೆಗೆ ಅದರ ಜೊತೆಗೆ ಕಡಲಿನ ಅಬ್ಬರಕ್ಕೆ ಈಗ ಮತ್ತೊಂದು ಮನೆ ಸಮುದ್ರದ ಪಾಲಾಗಿರುವಂಥದ್ದು. ಮಂಗಳೂರಿನಲ್ಲಿ ಮಳೆ ಕಡಿಮೆಯಾದರೂ ಅವಾಂತರ ಮಾತ್ರ ಮುಂದುವರೆದಿದೆ. ನಗರದ ಹೊರವಲಯದ ಕಾವೂರು ಸೂಜಿಕಲ್ಲು ಗುಡ್ಡೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಮಣ್ಣಿನ ದಿಬ್ಬ ಕುಸಿದು ಬಿದ್ದು 6 ಮನೆಗಳು ಕುಸಿಯೋ ಭೀತಿಯಲ್ಲಿದೆ. ಕಟ್ಟಡ ಕಾಮಗಾರಿ ನಡೀತಾ ಇರುವ ಮೇಲ್ಭಾಗದಲ್ಲಿ ಮಣ್ಣಿನ ದಿಬ್ಬ ಕುಸಿತವಾಗಿದೆ. ಗುಡ್ಡದ ಮೇಲ್ಭಾಗದಲ್ಲಿ 35ಕ್ಕೂ ಹೆಚ್ಚು ಮನೆಗಳಿದ್ದು ಜನ ಆತಂಕದಲ್ಲಿದ್ದಾರೆ. ಮಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದ್ದರೂ ಮಳೆಯ ಅವಾಂತರಗಳು ಮತ್ತೆ ಮುಂದುವರೆದಿರುವಂಥದ್ದು. ಮಂಗಳೂರಿನ ಕಾವೂರು ಸಮೀಪದ ಸೂಜಿಕಲ್ಲು ಗುಡ್ಡೆ ಅನ್ನುವಂಥಲ್ಲಿ ಒಂದು ಮಣ್ಣಿನ ದಿಬ್ಬ ಕುಸಿದು ಅವಾಂತರ ಸೃಷ್ಟಿಯಾಗಿದ್ದು ನಾವೀಗ ಅಲ್ಲೇ ಇರುವಂಥದ್ದು ಗಮನಿಸ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ನೆಲಕ್ಕೆ ಬಿದ್ದಿರುವಂಥದ್ದು. ಕೇವಲ ಇದು ಬಿದ್ದಿರುವುದರಿಂದ ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ಸುಮಾರು ಮೇಲೆ 35ಕ್ಕೂ ಅಧಿಕ ಮನೆಗಳಿದೆ. ಅದರಲ್ಲಿ 6 ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಅದು ಕುಸಿದು ಬೀಳುವಂಥ ಭೀತಿ ಇದೆ. ಹಾಗಾಗಿ ಇಲ್ಲಿಗೆ ಬಂದಿರುವಂಥ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಅಲ್ಲಿನ 6 ಮನೆಯವರನ್ನು ಈಗಾಗಲೇ ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಇನ್ನೂ ಆತಂಕ ಇರುವಂಥದ್ದು ಅಂದರೆ ಯಾವುದೇ ಕ್ಷಣದಲ್ಲೂ ಈಗ ಇರುವಂಥ ಮನೆಗಳೇನಿದೆ ಇದು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಈ ಭಾಗದಲ್ಲಿರುವಂಥ ಆ ಮಣ್ಣಿನ ದಿಬ್ಬೆನಿದೆ ಅದು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರೋದ್ರಿಂದ ಅದರ ಸಮೀಪದಲ್ಲಿರುವಂಥ ಮನೆಗಳಿಗೆ ಈಗ ಕುಸಿಯುವ ಭೀತಿ ಎದುರಾಗಿದೆ. ಉಡುಪಿಯಲ್ಲಿ ವರುಣಾರ್ಭಟ ದೇವಸ್ಥಾನದ ಸಂಪರ್ಕವೇ ಕಡಿತ. ಅತ್ತ ಉಡುಪಿಯಲ್ಲೂ ಮಳೆ ಆರ್ಭಟ ಹೆಚ್ಚಾಗಿದ್ದು ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಬನ್ನಂಜೆ ಶನೀಶ್ವರ ದೇವಸ್ಥಾನದ ರಸ್ತೆ ಸಂಪರ್ಕ ಕಡಿತವಾಗಿ ಜನರ ಓಡಾಟಕ್ಕೆ ಸಮಸ್ಯೆಯಾಗಿದೆ. ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಧಾರಾಕಾರ ಮಳೆಗೆ ಬಾವಿಯೊಂದು ಕುಸಿದಿದೆ. ಕಾರ್ಕಳ ತಾಲೂಕಿನ ನೆಲ್ಲಿಕಟ್ಟೆ ಎಂಬಲ್ಲಿ ಬಾವಿ ಕುಸಿದಿದ್ದು ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯ ಬೇರೆ ಬೇರೆ ಮಳೆಯ ಚಿತ್ರಗಳನ್ನು ನೋಡ್ತಾ ಇದ್ದೇವೆ ನಾವು. ಮಠದ ಬೆಟ್ಟು ಪರಿಸರ, ಅದರ ಜೊತೆಗೆ ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೇವೆ. ಇದು ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ಇದು ಬಯಲು ಪ್ರದೇಶ, ಪಕ್ಕದ ಗದ್ದೆಗಳನ್ನು ನಾವು ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲೂ ಕೂಡ ಜನಜೀವನ ಸಂಪೂರ್ಣ ವ್ಯಸ್ತ ಆಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲಿನ ಕಾರ್ಮಿಕರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರ್ತಾರೆ. ಇಲ್ಲಿ ಇದ್ಕೊಂಡು ಕೆಲಸಕ್ಕೆ ಹೋಗುವಂಥದ್ದು ನೋಡ್ಬೋದು. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ದ್ವಿಚಕ್ರ ವಾಹನಗಳಿಗೂ ಕೂಡ ಓಡಾಟಕ್ಕೆ ಬಹಳಷ್ಟು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬರು ಮಹಿಳೆ ಈ ಭಾಗದಿಂದ ಹೋಗ್ತಾ ಇರುವಂತಹ ದೃಶ್ಯಗಳು. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ, ಕೆಆರ್ಎಸ್ ಕಬಿನಿಗೆ ಒಳಹರಿವು ಹೆಚ್ಚಳ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆ ಮುಳುಗಡೆಯಾಗಿ ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಮಳೆ ಹೆಚ್ಚಾಗುವ ಮುನ್ಸೂಚನೆ ಇದ್ದು ಸ್ಥಳೀಯರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ಕೊಡಲಾಗಿದೆ. ಕೆಆರ್ಎಸ್ಗೆ ಹಾಗೂ ಕಬಿನಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಆರಿದ್ರ ಮಳೆ ಆರ್ಭಟ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ತಾಲೂಕಿನ ಕಣ್ಣ ಬಲಮುರಿ ಭಾಗದಲ್ಲಿ ದೃಶ್ಯದಲ್ಲಿ ನೋಡಬಹುದು. ಕಾವೇರಿಯ ಒಡಲು ಮೈದುಂಬಿ ಹರಿತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಇಲ್ಲಿ ಕಣ್ತುಂಬ್ಕೋಬಹುದು. ಯಾಕಂದ್ರೆ ಈ ಒಂದು ಕಾವೇರಿ ಏನು ಹರಿತಾ ಇದ್ದಾಳೆ, ಈ ಕಾವೇರಿ ಹರಿವಿಕೆಯಲ್ಲಿ ಕೆಳ ಭಾಗದಲ್ಲಿ ನೀವು ಮರದ
ಏನು ನೋಡ್ತೀರಾ ಮರದ ಕೆಳಗಡೆ ಒಂದು ಕಿರು ಸೇತುವೆ ಕೂಡ ನಿರ್ಮಾಣ ಇದೆ. ಈ ಕಿರು ಸೇತುವೆ ಇದೀಗ ಸಂಪೂರ್ಣವಾಗಿ ಮುಚ್ಚೋಗಿರ್ತಕ್ಕಂಥದ್ದು. ಹೀಗಾಗಿ ಪಾರಾಣೆ, ಚಯಂಡಾಣೆ ಮತ್ತು ಕಡಂಗ ಈ ಒಂದು ಗ್ರಾಮಗಳಿಗೆ ಏನು ಹೋಗಬೇಕು ಜನಗಳು, ಗ್ರಾಮಸ್ಥರು, ಆ ಒಂದು ಗ್ರಾಮಸ್ಥರು ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಪರಿತಪ್ಪಿಸಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಮೇಲ್ ಸೇತುವೆಯನ್ನೇ ಆಶ್ರಯಿಸಿಕೊಂಡು ಹೋಗುವಂಥದ್ದು. ಯಾಕಂದರೆ ಇದೇ ಕೆಳ ಸೇತುವೆಯಿಂದ ಹೋದರೆ ಸುಮಾರು 2 ರಿಂದ 3 ಕಿಲೋಮೀಟರ್ ಭಾಗದಲ್ಲಿ ಕಡಂಗ, ಪಾರಾಣೆ, ಚಯಂಡಾಣೆ ಈ ಭಾಗಗಳು ಕೂಡ ತಲುಪುವಂತಹ ವ್ಯವಸ್ಥೆಗಳು ಆಗ್ತಿತ್ತು. ಒಟ್ನಲ್ಲಿ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆ ಆಗ್ತಾ ಇದ್ದು, ಇನ್ನು ಭಾರೀ ಮಳೆ ಮುನ್ಸೂಚನೆಯಲ್ಲಿ ಹವಾಮಾನ ಇಲಾಖೆ ಕೊಟ್ಟಿದೆ. ಕರಾವಳಿ ಸೇರಿದಂತೆ ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಲ್ಲಿ ಗಾಳಿ ಮಳೆ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.